ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ. ತುಂಬಾ ದಿನಗಳಾಯಿತು, ದಿನಗಳಿಗಿಂತ ತಿಂಗಳುಗಳೇ ಆಗೋಯ್ತು ನಾನು ನಿಮ್ಮನ್ನು ಭೇಟಿಯಾಗಿಲ್ಲ, ನೀವು ನನ್ನನ್ನು ಭೇಟಿಯಾಗಕ್ಕೆ ಸಾಧ್ಯವಾಗಿಲ್ಲ. ಬಟ್ ಎನಿ ಹೌ, ಸೊ ನಿಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೀನಿ. ನಿಮ್ಮ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್, ಇದು ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮತ್ತೆ ಜನರ ಬೇಡಿಕೆಯ ಪ್ರಕಾರ ಅವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಹಲ್ವಾ ಮಾಡಿ ತೋರಿಸಿದ್ವಿ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಆದ ಇನ್ನೊಂದು ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ಕೂಡ ಅವತ್ತು ಮಾಡಿದ್ರಲ್ಲ ಅವರೇನೆ ಇವತ್ತು ಬಂದು ಮಾಡಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ಶ್ರೀಮತಿ ಮಂಜುಳಾ ಮಂಜುನಾಥ್ ಇವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಕೋರೋಣ. ಮೇಡಮ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇವೆ. ನಿಮ್ಮ ಅವತ್ತಿನ ಕ್ಯಾರೆಟ್ ಹಲ್ವಾ ತುಂಬಾ ಫೇಮಸ್ ಆಯ್ತು. ನಮಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಪ್ರೇಕ್ಷಕರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನ್ ಸ್ಪೆಷಲ್ ಮಾಡ್ಬೇಕು ಅಂತ ಇದ್ದೀರಾ? ನಾನು ಊರ್ ಕಡೆ ಒಂದು ಮಜ್ಜಿಗೆ ದೋಸೆ ಅಂತೇಳಿ ಮಾಡ್ತಾರೆ, ಅದನ್ನು ಮಾಡೋಣ ಅಂತ ಸ್ಪೆಷಲ್ ಆಗಿ ಬಂದಿದ್ದೇನೆ. ಮಜ್ಜಿಗೆ ದೋಸೆ ಸ್ನೇಹಿತರೆ ಎಲ್ಲಾದ್ರೂ ಕೇಳಿದೀರಾ? ಮಸಾಲೆ ದೋಸೆ ಕೇಳಿದೀವಿ, ಹಾಗೆ ಬೆಣ್ಣೆ ದೋಸೆ ಕೇಳಿದೀವಿ, ಈ ದೋಸೆಗಳನ್ನೆಲ್ಲ ಕೇಳಿದ್ವಿ. ಮಜ್ಜಿಗೆ ದೋಸೆ ಇದು ತುಂಬಾನೇ ಸ್ಪೆಷಲ್. ಇವತ್ತು ಮೇಡಮ್ ಅವರು ನಮಗೋಸ್ಕರ ಅಂತ ಹೇಳ್ಬಿಟ್ಟು, ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಆದ ಕೌಟಿಲ್ಯ ಮೀಡಿಯಾಗೋಸ್ಕರ ಮಾಡಿ ತೋರಿಸ್ತಾ ಇದ್ದಾರೆ. ಇದನ್ನ ನೀವು ನೋಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಹೆಣ್ಮಕ್ಳು, ನಾನು ಹೇಳಿದ್ನಲ್ಲ, ನೋಟ್ ಮಾಡ್ಕೊಳ್ಳಿ, ಪೆನ್ನು ಮತ್ತೆ ಪೇಪರ್ ತಗೊಳ್ಳಿ, ಬೇಗ ಬೇಗ ಎಲ್ಲರನ್ನು. ಮೇಡಮ್ ಬೇಗ ಹೇಳ್ತಾರೆ, ಅದನ್ನ ಬೇಗ ನೋಟ್ ಮಾಡ್ಕೊಳ್ಬೇಕು. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗ್ದೋಗುತ್ತೆ. ಎಲ್ಲರೂ ಗಮನವಿಟ್ಟು ಈ ಕಡೆ ನೋಡ್ಬೇಕು, ಓಕೆ? ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀವು ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿಗೆ ಮಾಡೋ ಪ್ರೋತ್ಸಾಹ ಸಿಗತ್ತೆ. ಹಾಗಾಗಿ ಕನ್ನಡವನ್ನ ಬೆಳೆಸ್ಬೇಕು, ಹಾಗೇನೆ ಉಳಿಸ್ಬೇಕು ಯೂಟ್ಯೂಬ್ ಚಾನಲ್ ಅನ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಬಹಳ ಮಾತಾಡಿದೆ, ಇವಾಗ ಮಜ್ಜಿಗೆ ದೋಸೆ ಮಾಡೋ ವಿಧಾನವನ್ನ ತೋರಿಸ್ಕೊಡಿ ಮೇಡಮ್. ಈಗ ಅಕ್ಕಿ ನೆನೆಸಿಡ್ಬೇಕು. ಅಕ್ಕಿ ನೆನೆಸಿಟ್ಟಿದ್ದೇನೆ ಬೆಳಿಗ್ಗೆ, ಹಾಗೆ ಸ್ವಲ್ಪ 1/4 ಗಂಟೆ ಮುಂಚೆ ಅವಲಕ್ಕಿ ನೆನೆಸಿಡ್ಬೇಕು. ಈಗ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೇನೆ ನೋಡಿ. ಇದು ಮಿಕ್ಸಿಗೆ ಹಾಕಿ ತಿರುಗಬೇಕು ನುಣ್ಣಗೆ. ಎಲ್ಲ ದೋಸೆ ಮಾಡ್ತಾರೆ, ಇದು ಒಂದು ಸ್ಪೆಷಲ್ ದೋಸೆ. ಮಜ್ಜಿಗೆ ದೋಸೆ ಅಂತ ಹೇಳಿ. ಮಜ್ಜಿಗೆ ದೋಸೆ ಸ್ನೇಹಿತರೆ, ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ, ಮಜ್ಜಿಗೆ ದೋಸೆ ಇದು ಹೆಲ್ತಿಗೆ ಭಾರಿ ಒಳ್ಳೇದು. ಇದಕ್ಕೆ ನೋಡಿ, ಈಗ ಅಕ್ಕಿ ಮತ್ತೆ ಇದು ಹಾಕಿದ್ದೇವೆ ಅವಲಕ್ಕಿ. ಈಗ ಸ್ವಲ್ಪ ಮಜ್ಜಿಗೆ ಹಾಕೋಣ. ಮಜ್ಜಿಗೆ ಸ್ನೇಹಿತರೆ, ಇದನ್ನ ನೋಟ್ ಮಾಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳು. ಈಗ ಮಿಕ್ಸಿಗೆ ಹಾಕಿ ತಿರುಗ್ತಾ ಇದ್ದೇನೆ ನೋಡಿ. ಬಿದ್ರೆ ಸಾಕು ನೋಡಿ. ಇನ್ನೊಂದು ಚೂರು ಮಜ್ಜಿಗೆ ಹಾಕೋಣ. ಯಾಕೆಂದ್ರೆ ಮಜ್ಜಿಗೆನೇ ಇಂಪಾರ್ಟೆಂಟು ಈ ಇದ್ರೊಳಗೆ. ಈಗ ಪಾತ್ರೆಗೆ ತೆಗೆಯೋಣ. ನೋಡಿ ಸ್ನೇಹಿತರೆ, ಈಗ ಅಕ್ಕಿ ಮತ್ತೆ ಅವಲಕ್ಕಿ ಮತ್ತೆ ಮಜ್ಜಿಗೆಯನ್ನ ಮಿಕ್ಸರಲ್ಲಿ ಹಾಕಿ ಮಿಕ್ಸಿ ಮಾಡಿ ನುಣ್ಣಗೆ ಮಾಡಿದ್ದಾರೆ. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕ ಉಪ್ಪು ಹಾಕಿ, ಆಮೇಲೆ ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ. ಹಾಗೇನೆ ನೋಟ್ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಕಲಿಸ್ಬೇಕು. ಹೀಗೆ ನೋಡಿ, ಈ ಥರ ದೋಸೆ ನಾವು ಹಾಕ್ತೇವಲ್ಲ, ಬೇರೆ ದೋಸೆ ಎಲ್ಲ, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಅದಕ್ಕೆ ಬರಬೇಕಿದ್ದು ಹಿಟ್ಟು, ಅದಕ್ಕೆ ಬರಬೇಕು ನೋಡಿ. ಬೇರೆ ಬೇರೆ ದೋಸೆಗಳನ್ನೆಲ್ಲ ಮಾಡ್ತಾರೆ, ಇದು ಸ್ಪೆಷಲ್ ಆಗಿ ಇದು ಮಜ್ಜಿಗೆ ದೋಸೆ ಅಂತ ಹೇಳಿ. ಇದು ಬೆಲ್ಲ ಎಲ್ಲ ಕರಗಬೇಕು, ಸ್ವಲ್ಪ ಚೆನ್ನಾಗಿ ಕರಗಬೇಕು. ಈಗ ದೋಸೆ ಹಾಕಲು ಕಲ್ಲು ಇಡಬೇಕು, ದೋಸೆ ಕಲ್ಲು ಇಡಬೇಕು.
ಈಗ ಸ್ಟವ್ ಹತ್ತಿಸಬೇಕು. ಇದು ಒಂದು 2 ನಿಮಿಷ ಬಿಸಿ ಆಗಬೇಕು. ಈಗ ದೋಸೆ ಕಲ್ಲಿಗೆ ದೋಸೆಯನ್ನು ಹಾಕೋಣ. ಈ ಥರ ಹಾಕಬೇಕು ನೋಡಿ. ಮಜ್ಜಿಗೆ ದೋಸೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಮುಚ್ಚಿಡಬೇಕು. ಎಷ್ಟೊಂದು 2 ನಿಮಿಷ ಮುಚ್ಚಿಡ್ಬೇಕಾ? 2-3 ನಿಮಿಷ ಮುಚ್ಚಿಡಬೇಕು. ದೋಸೆಯನ್ನು ಮಚ್ಚೆ ಹಾಕಬೇಕು. ನೋಡಿ ಸ್ನೇಹಿತರೆ ಹೇಗೆ ಬರ್ತಾ ಇದೆ ಅಂತೇಳಿ. ಯಾವ ದೋಸೆ ಇದು? ಮಜ್ಜಿಗೆ ದೋಸೆ. ಮಜ್ಜಿಗೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ತಿರುವು ಹಾಕಿದೆ, ಅದು ಅಲ್ಲಿ ಇದಾಗಬೇಕು, ಬಿಸಿ ಆಗಬೇಕು. ಈಗ ಸ್ವಲ್ಪ ನಮ್ಮದು ಮಾರ್ಪಳ್ಳಿ ಮೀಡಿಯಾ ಅಂತ ಹೇಳಿ ಚಾನಲ್ ಇದೆ. ಅದರಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ನಾವು ವಿವರಗಳನ್ನು ಇಡ್ತೇವೆ. ಅದನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ದೋಸೆ ಇದು ಆಗಿದೆ ನೋಡಿ. ಮಜ್ಜಿಗೆ ದೋಸೆ ರೆಡಿಯಾಗಿದೆ. ರೆಡಿ ಇದೆ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ ಎಲ್ಲ ಹಾಕಿ ಮಾಡಿದ್ದು ಚಟ್ನಿ ರೆಡಿ ಇದೆ ನೋಡಿ. ಕೌಟಿಲ್ಯ ಮೇಡಿದವರು ಬಂದಿದ್ದಾರೆ, ಅವರಿಗೆ ದೋಸೆಯನ್ನು ಕೊಡ್ತೇನೆ ತಿನ್ನಲಿಕ್ಕೆ. ಮಜ್ಜಿಗೆ ದೋಸೆಯ ರುಚಿ ನೋಡಿ ಹೇಳಿ. ನೋಡಿ ಸ್ನೇಹಿತರೆ, ಮಜ್ಜಿಗೆ ದೋಸೆ ನಾರ್ಮಲ್ ದೋಸೆ ಟೈಪೇ ಇದೆ, ಬಟ್ ಇಲ್ಲಿ ಮಜ್ಜಿಗೆ ಆ್ಯಡ್ ಆಗಿದೆ. ಸೊ ಮಜ್ಜಿಗೆ ಹೇಗೆ ದೋಸೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ತಿಂದು ಹೇಳ್ತೀನಿ ಸ್ನೇಹಿತರೆ. ಮಜ್ಜಿಗೆ ಸ್ವಾದ ಬರ್ತಾ ಇದೆ ನಾಲ್ಗೆಗೆ. ಹಾಗೇನೆ ಒಂಥರ ಬೇರೆ ಥರ ಅನುಭವ. ಈ ಮಸಾಲೆ ದೋಸೆ ಮತ್ತೆ ರವೆ ದೋಸೆ, ಈ ಬೆಣ್ಣೆ ದೋಸೆ ಎಲ್ಲ ತಿಂದಾಗ ಬೇರೆ ಥರ ಅನುಭವ ಆಗುತ್ತಲ್ಲ, ಅದೇ ಥರನೇ ಅನುಭವ ಈ ಮಜ್ಜಿಗೆ ದೋಸೆಲೇ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಮನೆಯಲ್ಲಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆಯೇ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಈ ಥರ ಸ್ಪೆಷಲ್ ಆದ ದೋಸೆಯನ್ನು ಮಾಡಿ ಕೊಟ್ಟರೆ ಸೊ ಮನೆ ಮಂದಿಗೆಲ್ಲ ಖುಷಿ ಅನ್ಸುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ದೋಸೆ ನಾನಂತೂ ತಿಂದಾಯ್ತು, ಇನ್ನು ನೀವು ತಿನ್ನಬೇಕು. ತಿಂದ್ಬಿಟ್ಟು ಮನೆಯಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೇನೆ ಮೇಡಮ್ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಬಂದು ಅವರು ಸ್ಪೆಷಲ್ ಆದ ತಿಂಡಿಯನ್ನು ನಿಮಗೆ ಮಾಡಿ ತೋರಿಸಿದ್ದಾರೆ. ನೀವು ಮನೇಲಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲರೂ ನೀವು ಮನೆಯಲ್ಲಿ ಮಾಡಿ ಅದನ್ನು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿಕೊಡಿ. ಹಾಗೆ ಕೌಟಿಲ್ಯ ಮೀಡಿಯಾದವರು ಅವರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ ಸಿಗೋಣ.